ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳೆಸ್ಬಿಟ್ಟು ಯಾವ ಥರ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ದಪ್ಪ 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಇಷ್ಟು, ಮತ್ತು ಕರಿಬೇವು ಇಷ್ಟೇ ಬೇಕಾದ್ರೆ, ಇದಕ್ಕೆ ಜಾಸ್ತಿ ಸಾಮಗ್ರಿ ಬೇಡ. ನೋಡಿ ಇಲ್ಲಿ ಈಗ ಸ್ಟವ್ ಮೇಲೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಕುತ್ತಾ. ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಂಬಿಡೋದು. ನೋಡಿ ಈಗ ಇದು ಬಾಣಲಿ ಇಕ್ಕಿವಿ, ಅದ್ರ ಮೇಲೆ ಎಣ್ಣೆ ಹಾಕೋನಿಗೆ. ಅದರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕಿದ್ಕ, ಒಂದು 3-4 ಸ್ಪೂನ್ ಹಾಕಿ ನಾನು. ತುಂಬ ಟೇಸ್ಟ್ ಬರ್ತಿದ್ದು. ರಾತ್ರಿಯನ್ನು ಮಾಡಿದ್ದು ಇನ್ನೂ ಟೇಸ್ಟ್ ಬರ್ತದೆ. ರಾತ್ರಿ ಮಿಕ್ಕಿತ್ತನ್ನ ಅಂತಂತಿದ್ರಲ್ಲ, ಅದ್ರಲ್ಲಿ ಮಾಡಿದ್ದು ಇನ್ನೂ ಟೇಸ್ಟ್ ಬರ್ತಿದ್ದು. ಸಾಸಿವೆ, ನೀವು ಜೀರಿಗೆ ಇತ್ತಂದ್ರೆ ಜೀರಿಗೆ ಹಾಕ್ಯಾರಿ. ಜೀರಿಗೆ ಖಾಲಿ ಹೊಟ್ಟೆ ಮನೆಯಿಂದ ತರಬೇಕು, ಅದಕ್ಕೆ ಹಾಕಿಲ್ಲ ನಾವು. ಈಗ ಚಿಟಪಟ ಅಂತ ಇದೆ. ಈ ಥರ ಚೆನ್ನಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಈ ಥರ ಜಜ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದು ಬೆಳ್ಳುಳ್ಳಿನೇ ಬೇಕಾಗಿರೋದು, ಚೆನ್ನಾಗಿ ಅಷ್ಟೇ ಟೇಸ್ಟು ಇರುತ್ತಿದ್ದು. ನೋಡಿ ಕರಿಬೇವು ಹಾಕೋಣ. 4 ಕಡ್ಡಿ ಕರಿಬೇವು ತಗೊಂಡೆ, ಫ್ರೆಶ್ ಆಗಿತ್ತು. ನೀರು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಎಲ್ಲ ಕರಿಯಾಗಿ ಟೇಸ್ಟಲ್ಲಿ ನಾನು ಕರಿಯಾಗಿ ಟೇಸ್ಟೇಬೇಕು, ಅವಾಗ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಒಗ್ಗರಣೆಗೆ ಹಾಕ್ತಿದ್ವಿ ಟೊಮೊಟೊ ಅಂತ ಮನೆಯೆಲ್ಲ ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ಮಕ್ಕಳಿಗೆ ಹೆಲ್ಪ್ ಆಗ್ತಿದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ. ನೋಡಿ ಈಗ ಬೆಳ್ಳುಳ್ಳಿ ಹಾಕಿರೋಕ್ಕೆ ಘಮ ಅಂತ ಸ್ಮೆಲ್ ಬರ್ತೈತೆ ಎಣ್ಣೆಯಲ್ಲಿ. ಇದೊಂದು ಕೈಯಾಗ ನಮ್ಮ ಈ ಥರ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ನೀವು ಚೆನ್ನಾಗಿ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಘಮ ಅಂತ ಸ್ಮೆಲ್ ಬರ್ತೈತೆ. ನೋಡಿ ಮಾಡ್ಬೇಕಾದ್ರೆ ಚೆನ್ನಾಗಿ ಸ್ಮೆಲ್ ಬರ್ತೈತೆ. ಹೋಗಿ ಅದೊಂದು 2 ನಿಮಿಷ ಬೆಳ್ಳುಳ್ಳಿ ಎಣ್ಣೆ ಫ್ರೈ ಆಗಲಿ. ಸ್ಮೆಲ್ ಬರ್ತೈತೆ ಚೆನ್ನಾಗಿ, ಘಮ ಅಂತ ಸ್ಮೆಲ್ ಬೆಳ್ಳುಳ್ಳಿದು. ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೋಣ. ಇದು ಕಸರು ಮೆಣಸಿಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಖಾರದ ಪುಡಿನೇ ಹಾಕಬೇಕು. 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, 1 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಯಾಕೆಂದರೆ ನಾವು ರೈಸ್ ಮಾಡಿರ್ತೀವಿ, ಈಗ ಬಿಸಿ ರೈಸು, ಇದಕ್ಕೆ ಉಪ್ಪು ಹಾಕಿದ್ದೀವಿ ನಾವು ಅಷ್ಟೇ. ಅದಕ್ಕೆ ಖಾರದ ಪುಡಿ 1 ಸ್ಪೂನು ಅಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಅರಶಿನ. ಇದಕ್ಕೆ ಮಸಾಲೆ ಏನೂ ಬೇಡ, ಗರಂ ಮಸಾಲ, ಚಿಕನ್ ಮಸಾಲ ಏನೂ ಬೇಡ. ನೀವು ಮಸಾಲೆ ಐಟಮ್ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಿಂದ ಹಾಕಲ್ಲ ನಾನು. ಅದು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಒಂದು 5 ನಿಮಿಷ ಇದ್ರೆ ಖಾರ ಇದ್ರಲ್ಲಿ ಫ್ರೈ ಆದರೆ ಘಮ ಅಂತ ಸ್ಮೆಲ್ ಬರುತ್ತೆ ಮನೆಗೆಲ್ಲ. ಒಂದು 5 ನಿಮಿಷ ಫ್ರೈ ಆಗಲಿ ಖಾರ. ಈಗ ಬಿಸಿ ಅನ್ನನೇ ಅಂತ ಏನಿಲ್ಲ, ರಾತ್ರಿ ಹುಳಿದಿತ್ತು ಇಲ್ಲ ಮಧ್ಯಾಹ್ನ ಮಾಡಿದ್ದು ರಾತ್ರಿ ಗಂಟೆ ಇತ್ತು ಅಂದರೆ ಅದು ಈ ಥರ ಒಗ್ಗರಣೆ ಮಾಡ್ಕೊಂಡು ನೋಡಿರಿ ಯಾವ ಥರ ಬಂತು ಅಂತ. ಟೇಸ್ಟು ಸಖತ್ತಾಗಿರ್ತದೆ. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಒಳ್ಳೆಯದು. ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆ ಯಾಕೆಂದರೆ ಬೆಳ್ಳುಳ್ಳಿ ಇದರಲ್ಲೇ ಫ್ರೈ ಮಾಡೋದಿರುತ್ತೆ, ಅದರಿಂದ ಎಣ್ಣೆ ಜಾಸ್ತಿ ಹಾಕಬೇಕು. ನೋಡಿ ಈಗ ಇದಾಗಿದೆ. ನಿಮಗೆ ಎಷ್ಟು ಬೇಕಷ್ಟು ಇದಕ್ಕೆ ಅನ್ನ ಹಾಕ್ಕೊಂತ ಕಮ್ಮಿ ಮಾಡ್ಕೊಂಡಿರ್ತೀವಿ. ನೋಡಿ ಈಗ ಇದು ರೈಸ್ ರೆಡಿ ಆಯಿತೆ. ಇದೊಂದು 3 ಜನಕ್ಕಾಗುತ್ತೆ ಅಷ್ಟು ಮಾಡಿದ್ದೀನಿ ನಾನೀಗ ಬೆಳಿಗ್ಗೆ ತಿಂಡಿಗ. ಇದಕ್ಕೆ ನೀವು ಬೇಕು ಅಂದರೆ ಕಡಲೆಬೀಜ ಹಾಕೇಳಿ, ಕಡಲೆಬೀಜ ಕಡಲೆಬೇಳೆ ಹಾಕೇಳ್ರಿ ಬೇಕು ಅಂದರೆ. ನಮಗೆ ಅಷ್ಟು ಇಷ್ಟ ಆಗಲ್ಲ ಅಂತೇಳಿ ನಾನು ಈ ಥರ ಮಾಡಿದ್ದೀನಿ. ನೋಡಿ ಇದು ರೈಸ್ ರೆಡಿ ಆಯ್ತು. ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಮಕ್ಳಿಗೂ ಹಾಕ್ಕೊಟ್ರೆ ಸ್ಕೂಲ್ಗೆ ಹೋಗ್ಬೇಕಾರೆ. ನೋಡಿ ಇಷ್ಟೇ 5 ನಿಮಿಷದಲ್ಲಿ ಆಗೋಂಥ ರೈಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಮಾಡಿರೋ ರೈಸ್, ಬೆಳ್ಳುಳ್ಳಿ ರೈಸು. ಇಷ್ಟೇ ಇವತ್ತಿನ ವೀಡಿಯೋ. ನೋಡಿ ಚೆನ್ನಾಗಿ ಬಂದಿದೆ. ಈಗ ರೈಸು ರೆಡಿ ಆಯಿತು. ನೋಡಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.